ಸ್ನೇಹಿತರೆ, ನಮ್ಮ ನಡುವಿನ ಕವಿ ಮತ್ತು ಶಿಕ್ಷಕ ಲೋಕೇಶ್ ಮನ್ವಿತ್ ಅವರ ಒಂದು ಕವಿತೆ ನನಗೆ ತುಂಬ ಕಾಡ್ತಿದೆ. ಈ ಕವಿತೆ ಹೆಸರು ಸಿಡಿಲೊಂದು ಹಿಂದಿದೆ ಅಂತ. ನನಗೆ ಈ ಕವಿತೆ ಬಹಳ ಬೆರಗನ್ನು, ದಿಗಿಲನ್ನು ಮತ್ತು ದುಗುಡವನ್ನು ಹುಟ್ಟಿಸಿದೆ. ಒಂದು ಯಾವುದೇ ಕವಿತೆಯ ಸಾರ್ಥಕತೆ ಇರೋದೇ ಅದು ಹುಟ್ಟಿಸುವ ಭಾವಗಳಲ್ಲಿ. ಹಾಗಾಗಿ ಈ ಒಂದು ಕವಿತೆನ ನಾನು ನಿಮಗಾಗಿ ಓದ್ತೀನಿ. ಮತ್ತು ಈ ಕವಿತೆ ಏನನ್ನು ಹೇಳಿ ಹೊರಟಿದೆ ಅಥವಾ ನೀವು ಏನನ್ನು ಗ್ರಹಿಸಿದ್ರಿ ಅಂತ ಅನ್ನೋದನ್ನು ಹಂಚಿಕೊಂಡ್ರೆ ಬಹಳ ಖುಷಿ. ಸಿಡಿಲೊಂದು ಹಿಂದಿದೆ. ಬಾನಿನಲ್ಲಿ ಹಾರು ಆಸೆಯಾಗಿ ಅಮ್ಮನಲ್ಲಿ ಕೇಳಿದೆ. ನಮ್ಮಂಥವರಿಗೆ ರೆಕ್ಕೆಗಳನ್ನು ನೀಡಲಿಲ್ಲ ಭಗವಂತನೆಂದು ಸುಮ್ಮನಿರಿಸಿದಳು. ಹೊರಗೆ ಬಂದು ಮತ್ತೆ ಬಾನನೊಮ್ಮೆ ನೋಡಿದೆ. ಅಮ್ಮ ಕಂಡ ಭಗವಂತನಿಂದ ರೆಕ್ಕೆಗಳನ್ನು ಪಡೆದು ಹಾರಾಡುತ್ತಿದ್ದ ಸಿರಿವಂತ ಹಕ್ಕಿಗಳದೇ ಸಾಮ್ರಾಜ್ಯ. ಒಮ್ಮೆ ಯೋಚಿಸಿದೆ, ಹಾರಾಡಿ ಹಾರಾಡಿ ದಣಿವಾದಾಗ ಇಳಿಯಲೇಬೇಕಲ್ಲವೇ? ಬಾಯಾರಿದಾಗ ನೀರಾದರೂ ಬೇಕಲ್ಲವೇ? ಬಿಸಿಲು ತಾಕಿದಾಗ ನೆರಳಾದರೂ ಬೇಕಲ್ಲವೇ? ರೆಕ್ಕೆಗಳನ್ನೇ ಶಾಶ್ವತವೆಂದುಕೊಂಡಿದ್ದಾರೆ. ಭಗವಂತನೇ ಸೃಷ್ಟಿಸಿದ ಸಿಡಿಲೊಂದು ಹಿಂದಿದೆ ಎಂಬುದನ್ನು ಮರೆತು. ಇದು ನಿಜವಾಗ್ಲೂ ಕೊನೆಯ ಸಾಲು ಅಥವಾ ಶೀರ್ಷಿಕೆ ಬಹಳಷ್ಟು ಸಂಗತಿಗಳನ್ನು ಹೇಳುತ್ತೆ ಗೆಳೆಯರೆ. ಯಾರ್ಯಾರು ಯಾವ್ಯಾವುದೋ ಉಮೇದನಲ್ಲೋ, ಮತ್ತಿನಲ್ಲೋ, ಅಹಂನಲ್ಲೋ ಅಥವಾ ತಮಗೆ ಮಾತ್ರ ಇದೆ ಅಂದ್ಕೊಂಡು ಹೇಗೇಗೋ ಬದುಕ್ತಾ ಇರ್ತಾರೆ. ಮತ್ತು ಈ ಸಿಡಿಲು ಅನ್ನೋದು ಅದು ಏನಾದರೂ ಆಗಿರಬಹುದು. ಅದು ನಮ್ಮ ಕಲ್ಪನೆಗೆ ಬಿಟ್ಟಿದ್ದು. ಮತ್ತು ಒಂದು ಕವಿತೆ ವಿಶಿಷ್ಟ ಅನಿಸೋದು ಅಥವಾ ಕವಿತೆ ಅಂತ ಅನಿಸೋದು ಇದೇ ಕಾರಣಕ್ಕೆ. ಹೇಳಿಯೂ ಹೇಳದಿರುವಂತೆ, ಹೇಳದಿದ್ದರೂ ಕೂಡ ಹೇಳಿರುವಂತೆ ಯಾವ ಕವಿತೆ ನಮಗೆ ಯಾವ ಪದಗಳು, ಯಾವ ಸಾಲುಗಳು, ಯಾವ ರೂಪಕಗಳು, ಯಾವ ಪ್ರತಿಮೆಗಳು ನಮ್ಮನ್ನು ಅಲುಗಾಡಿಸ್ತವಲ್ಲ, ಒಳಗನ್ನು ಕಲಕ್ತವಲ್ಲ, ಅವಕ್ಕೆ ಅವು ನಿಜವಾದ ಕಾವ್ಯದ ಹಣತೆಗಳು ಅಥವಾ ಕಾವ್ಯದ ದೀಪಗಳು ಅಥವಾ ಕಾವ್ಯದ ಬೆಳಕುಗಳು ಅಂತ ಅನಿಸುತ್ತೆ ನನಗೆ. ಇಷ್ಟ ಆಯಿತು ಅಂದರೆ ಕವಿತೆ ಇನ್ನೊಬ್ಬರ ಜೊತೆ ಶೇರ್ ಮಾಡಿಕೊಡ್ರಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿ. ಥ್ಯಾಂಕ್ ಯು.